ಹಾಯ್ ಆಲ್, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತು ಬೆಳಗ್ಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾವು ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಅದಕ್ಕೆ ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಿದ್ವಿ. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪುಳಿಯೋಗರೆ, ಸಿಂಪಲಾಗಿ ಪುಳಿಯೋಗರೆ ಮಾಡ್ತಿದ್ದೆ. ಸೊ ಯಾವತ್ತೂ ಉಪವಾಸದಲ್ಲೇ ಹೋಗ್ತಿದ್ವಿ. ಸೊ ಈಗ ನಮ್ಗೆ ಸ್ವಲ್ಪ ಹುಷಾರಿಲ್ಲ, ಟ್ಯಾಬ್ಲೆಟ್ಸ್ ತಗೋತಾ ಇದ್ವಿ. ಸ್ವಲ್ಪ ಮತ್ತೆ ಗ್ಯಾಸ್ಟ್ರಿಕ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ತಿಂಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಪುಳಿಯೋಗರೆ ಮಾಡ್ಕೊಂಬಿಡ್ತಾ ಇದ್ದೀನಿ. ರೈಸ್ ಎಲ್ಲ ಮಾಡಿಕೊಂಡು ಪುಳಿಯೋಗರೆ ಮಾಡಿಕೊಂಡೆ. ಅಷ್ಟೊತ್ತಿಗೆ ವೈಶಿಕೆಲ್ಲ ಎದ್ದು ಅವರೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಿದ್ದೆ. ನಾನಿಲ್ಲಿ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೈಸ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ರೆಡಿಯಾಗೋಕೆ ಹೋದೆ. ಸೊ ಅವರೆಲ್ಲ ರೆಡಿಯಾಗಿ ಬಂದು ತಿಂಡಿ ತಿಂದ್ಕೊಂಡ್ರು. ನೆಕ್ಸ್ಟ್ ಇಲ್ಲಿ ನಾನು ರೆಡಿಯಾಗಿ ಬಂದೆ. ನಾನು ರೆಡಿಯಾಗಿ ಬಂದು ವೈಶಿಕು ರೆಡಿ ಆದ. ಹೇಗಿದೆ ವೈಶಿಕ್ ಔಟ್ಫಿಟ್ ಕಮೆಂಟ್ ಮಾಡಿ. ಹಾಗೆ ಹೊರಟ್ವಿ. ಸೊ ಇವತ್ತು ಬೇಗನೆ ಹೊರಟ್ವಿ, ಮತ್ತು ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಹೊರಟ್ವಿ. ಸೊ ಏನು ಟ್ರಾಫಿಕ್ ಏನು ಇರಲಿಲ್ಲ ಇವತ್ತು. ನಾವು ಹೋಗೋಷ್ಟೊತ್ತಿಗೆ ಬೇಗನೆ ಹೊರಟಿದ್ವಲ್ಲ, ಸೊ ಟ್ರಾಫಿಕ್ ಏನು ಇರಲಿಲ್ಲ. ಇದು ನಮ್ಮ ಹೊಸಕೋಟೆ ಟೋಲ್. ಹಾಗೆ ಇಲ್ಲಿ ನಾನು ಪೂಜೆ ಸಾಮಾನು, ಹೂವು ಏನು ಬೇಕೋ ಎಲ್ಲ ತಗೋತಾ ಇದ್ದರೆ ವೈಶಿಕ್ಕು ಹಂಗೆ ವೀಡಿಯೋ ಮಾಡ್ಕೊಂಡಿದ್ದ. ಸೊ ಅದು ಆ್ಯಡ್ ಮಾಡಿದೆ. ಹಾಗೆ ಹೂವಿನ ಹಾರ, ಹೂವು ಏನು ಬೇಕಿತ್ತು ತಗೊಂಡು ಹೊರಟ್ವಿ. ಇಲ್ಲಿ ನನ್ನ ಕ್ಯಾಮ್ರಾಮ್ಯಾನು ವೈಶಿಕ್ಕೆ ಆಗಿರ್ತಾನೆ. ಸೊ ವೀಡಿಯೋ ಕ್ಲಾರಿಟಿ ನೀಟಾಗಿ ತೆಗ್ದಿರಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪಾಪ ಅವನಿಗೂ ಇನ್ನೂ ಹೊಸ್ತು, ಅಷ್ಟೊಂದು ಕ್ಲಿಯರಾಗಿ ಬರಲ್ಲ. ಹಾಗೆ ನಾವು ಹೋಗೋಷ್ಟೊತ್ತಿಗೆ ಅಭಿಷೇಕ ನಡೀತಾ ಇತ್ತು. ಅಭಿಷೇಕ ನಡೀತಾ ಇದ್ದಂಗೆ ನಾವೆಲ್ಲ ಪೂಜೆ ಸಾಮಾನೇನು ತಗೊಂಡೋಗಿ ಕೊಟ್ವಿ. ಅಲಂಕಾರ ಮಾಡಿ ಪೂಜೆ ಎಲ್ಲ ಮುಗೀತು. ಇಲ್ಲಿ ದೇವಸ್ಥಾನದ ಹೊರಗಡೆ ಇದೆಲ್ಲ ವೈಶಿಕ್ ಮಾಡಿರೋದೇ ವೀಡಿಯೋ. ಸೊ ಇದು ಏನು ಈ ಪಿಕ್ಚರ್ಸ್ ಇದೆಯಲ್ಲ, ಸೊ ಇವೆಲ್ಲ ಭೂಮಿ ಒಳಗಡೆ ಸಿಕ್ಕಿರೋದು ಅಂತ ಹೇಳ್ತಾರೆ. ನನಗೂ ಅಷ್ಟೊಂದೇನು ಕ್ಲಾರಿಟಿಯಾಗಿ ಗೊತ್ತಿಲ್ಲ. ಈ ದೇವಸ್ಥಾನ ಬಂದು ರೀಸೆಂಟ್ ಅಂದರೆ 3 ಇಯರ್ಸ್ ಆಯಿತು ಅಷ್ಟೇ. ಇದು ದೇವಸ್ಥಾನ ಕಟ್ಟಿ ಫಸ್ಟು ಹಳೆ ದೇವಸ್ಥಾನ ಇತ್ತಂತೆ. ಸೊ ನಾನು ನೋಡಿರಲಿಲ್ಲ, ನಾವು ಬೇರೆ ಕಡೆ ಹೋಗ್ತಿದ್ವಿ ಆ ಟೈಮಲ್ಲಿ. ಮದುವೆ ಆದಾಗಿಂದ, ನನ್ನ ಮದುವೆ ಆದಮೇಲೆ ಇವಾಗ ಕಟ್ಟಿ 3 ಇಯರ್ಸ್ ಆಯಿತು ಕಟ್ಟಿ. ಸೊ ಇದೆಲ್ಲ ಭೂಮಿ ಒಳಗಡೆ ಸಿಕ್ಕಿರೋದು ಹಳೆ ಕಾಲದ್ದು ಅಂತ ಹೇಳ್ತಾರೆ. ನನಗೊಂದು ಈ ಸ್ಟೋರಿ ಅಷ್ಟೊಂದೇನು ಗೊತ್ತಿಲ್ಲ. ಸರಿ ಈ ಸರಿ ತಿಳ್ಕೊಂಡು ಬೇಕಿದ್ರೆ ಹೇಳ್ತೀನಿ. ಸೊ ನಾವಿಲ್ಲೇ ಪೂಜೆ ಮುಗಿಸ್ಕೊಂಡು ಪ್ರದಕ್ಷಿಣೆ ಆಗ್ತಾಯಿದ್ವಿ. ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಬಂದು ಸ್ವಾಮಿ ಪ್ರಸಾದ ಕೊಟ್ಟರು. ಪ್ರಸಾದ ಎಲ್ಲ ತಿಂದ್ಕೊಂಡು ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೆ. ಈ ದೇವಸ್ಥಾನ ಬಂದು ಸುತ್ತು ತೋಟಗಳು, ಮರಗಳ ಮಧ್ಯೆ ಇರುವಂತಹ ದೇವಸ್ಥಾನ ಇದು. ಸೊ ಇಲ್ಲಿ ಸಿಟಿಯಲ್ಲಿ ಹೊರಗಡೆ ರೋಡ್ ಸೈಡ್ ಆ ಥರ ಅಲ್ಲ, ಸುತ್ತು ತೋಟಗಳಿದೆ, ಸೆಂಟ್ರಲ್ಲಿ ಇರೋದು ಈ ದೇವಸ್ಥಾನ. ಸೊ ದೇವಸ್ಥಾನ ಪಕ್ಕದಲ್ಲೇ ಮಾವಿನ ತೋಪಿದೆ. ಈಗ ಇನ್ನು ಸೀಸನ್ ಅಲ್ವಾ, ಸೊ ಮರಕ್ಕೆ ಚೆನ್ನಾಗಿ ಬಿಟ್ಟಿತ್ತು ಮಾವಿನಕಾಯಿಗಳು. ಹಾಗೆ ನಾನು ಇದು ಹೊಸ್ದಾಗಿ ನೋಡಿದೆ, ರೆಡ್ ಕಲರ್ ಕವರ್ಸ್ ಕಟ್ಟಿರೋದು. ಮತ್ತು ನಾನು ನಮ್ಮ ರಿಲೇಟಿವ್ ಅವ್ರ ಮನೆಗೆ ಹೋಗಿದ್ವಿ. ಅವ್ರನ್ನ ಕೇಳಿದೆ ಏನಕ್ಕೆ ಈ ಥರ ಕಟ್ಟಿದ್ದಾರೆ ಅಂದರೆ, ಸೊ ಮಳೆ ಬಂದಾಗ ಆಲಿಕಲ್ಲು ಬೀಳುತ್ತಲ್ವ, ಸೊ ಅದು ಬಿದ್ದು ಡ್ಯಾಮೇಜ್ ಆಗದಿರ ಇಲ್ಲ ಕಾಯಿ ಉದುರ್ದಿರ ಅಂತ ಹೇಳಿದ್ರು. ಸೊ ಅದಕ್ಕೆ ಮುಂಚೆ ನನಗೆ ಗೊತ್ತಿರಲಿಲ್ಲ ಏನಕ್ಕೆ ಇದು ಕಟ್ಟಿರೋದು ಅಂತ. ಸೊ ಎಲ್ಲ ವೆರೈಟಿ ಮಾವಿನಕಾಯಿಗಳು ಇತ್ತು. ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಮಾವಿನ ತೋಪನ್ನ ವೀಡಿಯೋ ಮಾಡ್ಕೋತಾ ಇದ್ದೆ. ಸೊ ಇದು ಬೆಂಗಳೂರಕಾಯಿ ಅಂತಾರೆ, ಇಲ್ಲ ತೋತಾಪುರಿ ಅಂತಾರೆ. ಹಾಗೆ ವೈಶಿಕು ಮಾವಿನಕಾಯಿ, ಎಲ್ಲ ಕಾಯಿ ನೋಡಿ ಅಂತ ಕಟ್ ಮಾಡಲ್ಲ, ತೆಗಿಲ್ಲ ಅಂತಾನೆ. ಅದು ಸ್ವಲ್ಪ ಕಣ್ಣಿಗೆ ಬಿದ್ದರೆ ಯಾಕೆ ನಾನು ಬೇಡ ಅಂತಿದ್ದೆ. ಲಾಸ್ಟಿಗೆ ಬಿಟ್ಟಿಲ್ಲ, 1-2 ಕಾಯಿ ಕಿತ್ಕೊಂಡ ಲಾಸ್ಟಲ್ಲಿ. ಕೊತ್ತಂಬರಿ ಅದು. ಸೊ ಫ್ರೆಂಡ್ಸ್, ಈ ಮಾವಿನ ತೋಟ ಬಂದ್ಬಿಟ್ಟು ನಮ್ಮದೇ. ಆ ಕಡೆ ಕೊತ್ತಂಬರಿ, ಆ ಕಡೆ ಇನ್ನೊಂದ್ಸತಿ ಮಾವಿನಕಾಯಿಗಳು. ಬನ್ನಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಇನ್ನು ಇಲ್ಲಿ ಬೆಂಗಳೂರಿಗೆ ಸಾಯಂಕಾಲ ಆಗುತ್ತೆ ಹೋಗೋದು. ಸೊ ಹಾಗೆ ಇಲ್ಲ ದೇವಸ್ಥಾನ ಪಕ್ಕದಲ್ಲೇ ಮಾವಿನ ತೋಟಗಳಲ್ಲೇ ಈ ದೇವಸ್ಥಾನ ಇರೋದು. ಸೊ ಹಾಗೆ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇದು ಏನಕ್ಕೆ ಈ ಥರ ಕಟ್ಟಿದ್ದಾರೆ ಅಂತ ನಂಗೆ ಅರ್ಥ. ಇದು ಏನಾದರೂ ಗಿಣಿ ಅದು ಇದು ತಿಂದಿರ ಈ ಥರ ಕಟ್ಟಿದ್ದಾರೆ ಏನೋ ಅಂತ ಗೊತ್ತಿಲ್ಲ. ಇಸ್ಕೊಳ್ಳೋಣ ನೋಡಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಇಲ್ಲಿ ಹೇಳಿದ್ದಾರೆ, ಇಲ್ಲೆಲ್ಲ ಬಂದಿದ್ದಾರೆ ಏನಕ್ಕೆ ಅಂತ.
ಮ್ಯಾಜಿಕ್ ಕವರ್ ಅಂತ ಹೇಳಿದ್ದಾರೆ. ಮ್ಯಾಜಿಕ್ ಕವರ್ ಅಂತ ಬರ್ತಿದ್ದಾರೆ. ಸೊ ನಾವು ಇವಾಗ ಒಂದು ಕಿತ್ಕೊಂತ ಇದ್ದೀವಿ. ಬಿಡೋದು ಒಂದು ಬಿಡು. ನೋಡಿ ಈ ಬ್ಯಾಗಲ್ಲಿ ನೋಡಿ, ಈ ಬ್ಯಾಗಲ್ಲಿ 2 ಹಣ್ಣಿದೆ. ಅದು ಹೆಂಗೆ ಬಂತು ಒಂದೇ ಇದಕ್ಕೆ 2 ಹಣ್ಣು? ಹೌದು, 2 ಹಣ್ಣಿದೆ ಅದರಲ್ಲಿ ಒಂದೇ ಬ್ಯಾಗಲ್ಲಿ. ನಿಜ. ನೋಡಿಲ್ಲಿ ಪಟ್ಟಂತು ಬರೀ ಒಂದೇ ಐತೆ ಫ್ರೆಂಡ್ಸ್ ಈ ದೊಡ್ಡದಲ್ಲಿ ಬರೀ ಒಂದೇ ಐತೆ. ಹಾಗೆ ನಮ್ಮ ರಿಲೇಟಿವ್ ಮನೆಗೆ ಬಂದ್ವಿ. ಸೊ ಅವ್ರ ಮನೇಲಿ ನೋಡಿ ಮಾವಿನಕಾಯಿ ಎಲ್ಲ ರಾಶಿ ಹಾಕಿದ್ರು. ಈ ಹಣ್ಣು ಮಾವಿನಕಾಯಿ ಗಿಡದಲ್ಲೇ ಹಣ್ಣಾಗಿರೋದಂತೆ. ತುಂಬ ಕಲರ್ಫುಲ್ ಆಗಿತ್ತು. ನನಗಂತೂ ಇಷ್ಟ ಆಯಿತು. ಫಸ್ಟ್ ಅವ್ರನ್ನ ಅದು ಕಟ್ ಮಾಡೋಕ್ಕೆ ಹೇಳ್ಬಿಟ್ಟು ಕಟ್ ಮಾಡಿಸ್ಕೊಂಡೆ. ಮತ್ತು ಅಲ್ಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಕೈಲಾಸಗಿರಿಗೆ ಬಂದ್ವಿ. ಕೈಲಾಸಗಿರಿ ನಮ್ಮೂರೇ ಆಗಿ ಈಗ ನಮ್ಮ ಮನೆಯಿಂದ ಒಂದು 6 or 7 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಈ ಕೈಲಾಸಗಿರಿ ಬೆಟ್ಟ ಅನ್ನೋದು. ಆದರೂ ನಾನು ದೇವಸ್ಥಾನಕ್ಕೆ ಹೋಗಿ ನಿಯರ್ಲಿ ಒಂದು 15 ವರ್ಷ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. 15 ವರ್ಷದಿಂದ ನಾನು ಹೋಗಲೇ ಇಲ್ಲ. ನಾವು ಹಾಗೇ ಅನಿಸುತ್ತೆ, ಎಲ್ಲೋ ದೂರ ಇರೋ ದೇವಸ್ಥಾನಗಳಿಗೆ ಹೋಗ್ತೀವಿ, ಪಕ್ಕ ಇರೋ ದೇವಸ್ಥಾನಗಳಿಗೆ ನಮ್ಮ ಅವರೇ ಅಲ್ಲ ಅಂತ ಹೇಳಿಬಿಟ್ಟು ಹಂಗೆ ಇದ್ಬಿಡ್ತೀವಿ. ವೈಶಿಕಕ್ಕೆ ಈಗ 9 ಇಯರ್ಸು. ಸೊ ಇದುವರೆಗೂ ಅವ್ನಿಗೆ ತೋರಿಸೇ ಇಲ್ಲ. ಫಸ್ಟ್ ಟೈಮ್ ಅವನ್ನ ಕರ್ಕೊಂಡು ಹೋಗಿದ್ದು. ಅವನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದ. ಈ ಕೈಲಾಸಗಿರಿ ಬೆಟ್ಟಕ್ಕಿಂತ ಇನ್ನೂ ಒಂದು ಮೇಲೆ ಇದೆ ಆಂಜನೇಯ ಸ್ವಾಮಿ ಟೆಂಪಲ್ಲು. ಇಲ್ಲಂತೂ ನಾನು ಹೋಗೇ ಇಲ್ಲ. ಇದೇ ಫಸ್ಟ್ ಟೈಮ್ ಹೋಗಿರೋದು. ಅದಕ್ಕೆ ಮುಂಚೆ ನಾನು ಹೋಗೇ ಇರಲಿಲ್ಲ. ಅಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇತ್ತು. ಅದ್ರ ಮೇಲೆ ಇನ್ನೊಂದು ಕೋಟೆ ಇತ್ತು. ವೈಶಿಕ್ ಹೋಗೋಣ ಅಂತಿದ್ದ. ಇಲ್ಲ, ನಾನು ಸ್ಯಾರಿ ಬೇರೆ ಹಾಕ್ಕೊಂಡಿದ್ನಲ್ಲ, ಹತ್ತಕ್ಕೆಲ್ಲ ಕಂಫರ್ಟ್ ಇಲ್ಲ, ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿ ಇದೆ ಇಲ್ಲಿ ಮೇಲೆ ಅಲ್ಲಿ ಕೋಟೆ ಥರ ಇದೆ. ಅಲ್ಲೆಲ್ಲ ಹೋಗ್ತಿದ್ರು ಬೇರೆಯವರೆಲ್ಲ, ವೈಶಿಕ್ ಹಿಡ್ಕೊಂಡು ಹೋಗಬೇಕು ಅಂತ. ಸೊ ಇನ್ನು ಬಿಸಿಲು ಇತ್ತು ಮತ್ತು ನಾವು ಪ್ಲ್ಯಾನ್ ಮಾಡಿರಲಿಲ್ವಲ್ಲ ಮೇಲೆ ಹತ್ತಕ್ಕೆಲ್ಲ. ಸೊ ನಮಗೂ ಹುಷಾರಿರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೇಳ್ಬಿಟ್ಟು ಅವನ್ನ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಮಳೆ ಬಿದ್ದಿತ್ತಲ್ವ, ಸೊ ಎಲ್ಲ ಕಡೆ ಗ್ರೀನರಿಯಾಗಿ ಇತ್ತು. ಚೆನ್ನಾಗಿತ್ತು. ಡೇ ಎಂಜಾಯ್ ಮಾಡಿದ್ವಿ. ಹಾಗೆ ಇವಾಗ ಮೇಲೆ ಅಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಎಲ್ಲ ನೋಡಿಕೊಂಡು ಕೆಳಗಡೆ ಇವಾಗ ಕೈಲಾಸಗಿರಿ ಗುಹೆ ಇದೆಯಲ್ವ, ಸೊ ಅಲ್ಲಿ ಬರ್ತಿದ್ದೀವಿ. ಇವಾಗ ನಾನು 15 ವರ್ಷದಿಂದ ಏನು ನೋಡಿದ್ದೆ ಅದಕ್ಕೂ ಬೇಕು ಫುಲ್ ಚೇಂಜ್ ಆಗಿದೆ. ಅಂದರೆ ಒಳಗಡೆ ಅಲ್ಲ, ಆಚೆ ರೋಡು ಎಲ್ಲ ಬೇರೆ ಥರ ಇತ್ತು ಆವಾಗ ಆ ಟೈಮಲ್ಲಿ. ಸೊ ಇವಾಗೆಲ್ಲ ಇನ್ನೂ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮೂರು ಅಂತ ಹೇಳ್ಕೊಳಕ್ಕೆ ನಮಗೊಂಥರ ಹೆಮ್ಮೆ ಅನಿಸುತ್ತೆ. ನಮ್ಮ ಕೈಲಾಸಗಿರಿ ಬೆಟ್ಟ ಇದೆ. ತುಂಬಾ ಚೆನ್ನಾಗಿರುತ್ತೆ. ಎಷ್ಟೇ ಸೆಕೆ ಇರಲಿ ಅಲ್ಲಿ ಮಾತ್ರ ತಣ್ಣಗಿರುತ್ತೆ ಒಳಗಡೆ ಗುಹೆಯಲ್ಲಿ. ಆಗ ನಾವು ಸ್ಕೂಲ್ಸಲ್ಲೆಲ್ಲ ಇದ್ದಾಗ ಸ್ಕೂಲಿಂದ ಎಲ್ಲ ಕರ್ಕೊಂಡು ಹೋಗ್ತಿದ್ರು. ಇದೊಂದು ದೊಡ್ಡ ಹಾಲ್ ಥರ, ಅಲ್ಲೆಲ್ಲ ಕೂರಿಸ್ಬಿಟ್ಟು ನಮಗೆಲ್ಲ ಇದು ಮಾಡಿಸೋರು ಏನಾದರೂ. ತುಂಬಾ ಚೆನ್ನಾಗಿದೆ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸರಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಅದು ಟೂರಿಸ್ಟ್ ಪ್ಲೇಸ್ ಆಗಿದೆ ಅಂತ ನಾನು ಮೊನ್ನೆ ಇನ್ಸ್ಟಾಲ್ ನೋಡ್ತಿದ್ದೆ. ನ್ಯೂ ಇಯರ್ಗೆ ಫುಲ್ಲು ರೋಡೆಲ್ಲ ಜಾಮ್ ಆಗಿದೆ ಅಂತ ಹೇಳ್ಬಿಟ್ಟು ಇನ್ಸ್ಟಾಲ್ ನೋಡ್ತಿದ್ದೆ. ಅಷ್ಟು ವೆಹಿಕಲ್ಸ್ ಹೋಗಿದೆ ನ್ಯೂ ಇಯರ್ಗೆಲ್ಲ. ನಾವು ಮಂಡೇ ಹೋಗಿದ್ದಿದ್ದು, ಅಷ್ಟೊಂದೇನು ಜನ ಇರಲಿಲ್ಲ. ಬಂದಿದ್ದರು, ಬಟ್ ಅಷ್ಟೊಂದೇನು ಇರಲಿಲ್ಲ. ಸ್ಯಾಟರ್ಡೆ ಸಂಡೇ ಆದರೆ ವೀಕೆಂಡ್ ಇರುತ್ತಲ್ವ, ತುಂಬ ಜನನೇ ಇರ್ತಾರೆ ಅಂತ ಹೇಳ್ತಿದ್ರು. ನಮ್ಮೂರು ಈಗ ಟೂರಿಸ್ಟ್ ಪ್ಲೇಸ್ ಆಗಿದೆ ಅಂತಂದರೆ ನಮಗೂ ತುಂಬಾ ಖುಷಿ ಅಲ್ವಾ. ತುಂಬಾ ಖುಷಿ ಆಯಿತು. ಹಾಗೆ ನಾವು ಮೇಲೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಆಂಜನೇಯನ ದೇವಸ್ಥಾನ, ಅಲ್ಲೂ ಅನ್ನಪ್ರಸಾದ ಇತ್ತು. ಹಾಗೆ ಇಲ್ಲೂ ಕೆಳಗಡೆ ಕೂಡ ಅನ್ನಪ್ರಸಾದ ಇದೆ. ಸೊ ಆ ಕಾಲದಿಂದನೂ ಎಷ್ಟೇ ಜನ ಹೋಗಲಿ ಮಧ್ಯಾಹ್ನದೊತ್ತು ಎಲ್ಲರಿಗೂ ಅನ್ನಪ್ರಸಾದ ಕೊಡ್ತಾರೆ. ತುಂಬಾ ಖುಷಿ ಆಗುತ್ತೆ. ಇದು ಇನ್ನೊಂದು ಗುಹೆ, ಅದು ದೊಡ್ಡ ಹಾಲ್ ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ರೂಮ್ ಇದು. ಅಲ್ಲಿ ಮತ್ತು ಇನ್ನೊಂದು ದೇವಸ್ಥಾನ, ಈಶ್ವರನ ದೇವಸ್ಥಾನ ಗುಡಿ ಇದೆ. ಅಲ್ಲೆಲ್ಲ ವೀಡಿಯೋ ಮಾಡೋ ಹಾಗಿರಲಿಲ್ಲ. ಗಣೇಶಂದು ಇದೆ, ಈಶ್ವರಂದು ಇದೆ. ವೀಡಿಯೋ ಮಾಡೋ ಹಾಗಿರಲಿಲ್ಲ, ಸೊ ನಾನು ಮಾಡೋಕ್ಕೆ ಹೋಗಿಲ್ಲ. ವೈಶೇಕ್ ಹೆಂಗೆ ದೇವಸ್ಥಾನ ನೋಡ್ಕೊಂಡ್ಬಂದು. ಚೆನ್ನಾಗಿತ್ತು ದೇವಸ್ಥಾನ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನೋಡಿದ್ದ ನೀನು? ಸೂಪರಾ? ಸೂಪರ್. ವೈಶಿಕ್ ಫಸ್ಟ್ ಟೈಮ್ ನೋಡಿದ್ದಲ್ಲ, ಚೆನ್ನಾಗಿದೆ ಅಂತ ಹೇಳ್ದ. ಹಾಗೆ ಅಲ್ಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಊರ ಕಡೆ ಬಂದ್ವಿ. ಸೊ ಊರಲ್ಲಿ ನಮ್ಮ ಮನೆಯವರ ಅತ್ತೆ ಆಗಬೇಕು, ಅವ್ರ ಮನೆಗೆಲ್ಲ ಹೋಗಿ ಮಾತಾಡಿಸ್ಕೊಂಡು ಬಂದ್ವಿ. ಇಲ್ಲಿ ನಾಯಿ ಮರಿಗಳು ಇತ್ತು ಎಲ್ಲ. ವೈಶಿಕ್ ಆಟ ಆಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಹೋದರೆ ಆಟ ಆಡ್ಕೊಂಡು ಇದ್ಬಿಡ್ತಾನೆ.
ಹಾಗೆ ಇದು ಬಂದು ನಮ್ಮ ಅತ್ತೆ ಮನೆ, ಅಂದರೆ ನಮ್ಮ ಮನೆ ಇದೆ. ಇದು ನೋಡಿ, ವೀಳ್ಯದೆಲೆ ಗಿಡ ಎಷ್ಟು ಚಪ್ಪರ ಹರಳ್ಕೊಂಡಂಗೆ ಹರಳ್ಕೊಂಡಿದೆ. ತುಂಬಾ ಚೆನ್ನಾಗಿ ಬಂದಿದೆ ಗಿಡ. ಅದು ಭೂಮಿ ಏನಲ್ಲ, ಕೆಳಗಡೆ ಸಂಪಿದೆ ಅದ್ರ ಕೆಳಗಡೆ. ಅದ್ರ ಮೇಲೆ ಸ್ವಲ್ಪ ತೊಟ್ಟಿ ಥರ ಮಾಡಿ ಮಣ್ಣಾಕಿ ಹಾಕಿರೋದು. ತುಂಬಾ ಚೆನ್ನಾಗಿ ಬಂದಿದೆ ಗಿಡ. ಸೊ ಎಲ್ಲರೂ ಕಿತ್ಕೊಂಡು ಹೋಗ್ತಾರಂತೆ ಎಲೆ. ಸೊ ಇದಾಗಿತ್ತು ನನ್ನ ವ್ಲಾಗ್. ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಬಾಯ್.